ಲೋಕಸಭೆ ಚುನಾವಣೆ ವಿಚಾರದಲ್ಲಿ ರಣತಂತ್ರವನ್ನ ಹೇರೋ ನಿಟ್ಟಿನಲ್ಲಿ ಬಹಳ ಪ್ರಮುಖ ಸಭೆಗಳ ಮೇಲೆ ಸಭೆಗಳನ್ನ ಚುನಾವಣಾ ಚಾಣಕ್ಯ ಅಂತಾನೆ ಫೇಮಸ್ ಆಗಿರುವಂತಹ ಅಮಿತ್ ಶಾ ಅವರು ನಡೆಸಲಿಕ್ಕಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ಕೂಡ ಕರೆಯಲಾಗಿದೆ. ಲೋಕಸಭೆ ಚುನಾವಣೆಯ ತಯಾರಿ ಹಾಗೂ ಎದುರಾಳಿಗಳನ್ನ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ರಣತಂತ್ರ ಯಾವ ರೀತಿ ಇರಬೇಕು ಅನ್ನೋ ಮಹತ್ವದ ಚರ್ಚೆಯನ್ನ ಸಭೆಯಲ್ಲಿ ಮಾಡಲಿಕ್ಕಿದ್ದಾರೆ. ಮೊದಲಿಗೆ ಆ 4 ಕ್ಷೇತ್ರಗಳ ಬಗ್ಗೆನೇ ಚರ್ಚೆಯನ್ನ ಮಾಡ್ತಾರೆ, ಫೋಕಸ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಬೆಳಕಿನಿಂದ ಕ್ಲಸ್ಟರ್ ಮಟ್ಟದ ನಾಯಕರುಗಳಿಂದ ಹಿಡಿದು ಕಾರ್ಯಕರ್ತರಿಂದ ಹಿಡಿದು ಎಲ್ಲರನ್ನ ಕೂಡ ಇಲ್ಲಿ ಮಾಹಿತಿ ಪಡ್ಕೊಳ್ತಾರೆ. ಯಾರು ಕಂಟೆಸ್ಟ್ ಮಾಡಿದ್ರೆ ಯಾರಿಗೆ ಪೂರಕ, 5 ವರ್ಷಗಳ ಹಿಂದಿನ ಚಿತ್ರಣ ಹೇಗಿದೆ, ಈಗ ಹೇಗಿದೆ, ಬಣ ಬಡಿದಾಟ ಇದೆಯಾ, ಅದಕ್ಕೆ ಮುಲಾಮ್ ಹಚ್ಚೋಕೆ ಸಾಧ್ಯ ಇದೆಯಾ, ಹೇಗೆ ಶುರುವಾಯಿತು, ಒಂದೇ ಪೇಜ್ನಲ್ಲಿ ಎಲ್ಲ ನಾಯಕರುಗಳು ಇದ್ದಾರಾ, ಈ ಥರ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಈ ಸಭೆ ಅತ್ಯಂತ ಮಹತ್ವದಾಗಿದೆ. ಹೋಟೆಲ್ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಾ. ಸದ್ಯಕ್ಕೆ ಮಾರ್ಗದರ್ಶನವನ್ನ ಸ್ಥಳೀಯ ನಾಯಕರಿಗೆ ಹೇಗೆ ಕೊಡ್ತಾರೆ ಅಮಿತ್ ಶಾ ಅವರು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ಆ 4 ಕ್ಷೇತ್ರ ಯಾವುದು ಅನ್ನೋದರ ಡೀಟೇಲ್ಸ್ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಆ 4 ಕ್ಷೇತ್ರದ ಮೇಲೆ ಕಣ್ಣು ಯಾಕೆ, ಆ 4 ಕ್ಷೇತ್ರದ ಮೇಲೆ ಸ್ಟ್ರೆಸ್ ಯಾಕೆ, ಒತ್ತು ಕೊಡ್ತಾ ಇರೋದು ಯಾಕೆ ಹೇಳ್ತಾ ಹೋಗ್ತೀವಿ. ನಾವೀಗಷ್ಟೇ ಹೇಳ್ತಾ ಇದ್ವಿ 4 ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ. ಯಾವುದಪ್ಪ 4 ಕ್ಷೇತ್ರ ಅಂದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ ಹಾಗೂ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಕರೆದಿದ್ದಾರೆ. 4 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಶಾಸಕರು, ಸಂಸದರು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಇಂದು ರಾಜ್ಯ ಬಿಜೆಪಿ ನಾಯಕರಿಂದ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಕ್ಷೇತ್ರದ ವಾಸ್ತವ ಸ್ಥಿತಿ ಏನು, ಅಭ್ಯರ್ಥಿ ಯಾರು ಹಾಕಿದ್ರೆ ಸೂಕ್ತ, ಟಿಕೆಟ್ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಿಕ್ಕಿದ್ದಾರೆ. ವಾಸ್ತವ ಸ್ಥಿತಿ ಅಂದ್ರೆ ಹೋದ ಸಲ ಇದ್ದಂತಹ ಪೂರಕ ವಾತಾವರಣ ಇದೆಯಾ, ಮೈಸೂರಿನಲ್ಲಿ ಪೂರಕ ವಾತಾವರಣ ಇದೆಯಾ, ಚಾಮರಾಜನಗರದಲ್ಲೂ ಕೂಡ ಇದೆಯಾ. ಬಿಕಾಸ್ 2 ಲೋಕಸಭಾ ಕ್ಷೇತ್ರವನ್ನ ಗೆದ್ಕೊಂಡಿದ್ರು ಮೈಸೂರು, ಚಾಮರಾಜನಗರ ಬಿಜೆಪಿ ಅವರು. ಮಂಡ್ಯದಲ್ಲಿ ಅವರ ಬೆಂಬಲಿತ ಅಭ್ಯರ್ಥಿನೇ ಗೆದ್ದಿದ್ದು ಸುಮಲತಾ ಅವರು. ಸೊ ಈ ಸಲ ಏನಾದ್ರೂ ಚೇಂಜ್ ಆಗಿದೆಯಾ ವಾಸ್ತವ ಸ್ಥಿತಿ ಅಂತ ನೋಡ್ತಾರೆ. ಮತ್ತೆ ಅಭ್ಯರ್ಥಿ ನಾನು ಆಗ್ಲೇ ಹೇಳ್ದಾಗೆ ಯಾರನ್ನ ಹಾಕಿದ್ರೆ ಲಾಭ, ಯಾರು ಗೆಲ್ಲುವ ಕುದುರೆ, ಇದ್ರ ಬಗ್ಗೆ ಎಲ್ಲ ಅಭಿಪ್ರಾಯ ಸಂಗ್ರಹಿಸೋ ಕೆಲಸ ಕೂಡ ಆಗತ್ತೆ. ಜೊತೆಗೆ ಮೈತ್ರಿ ಧರ್ಮದ ಪಾಲನೆಯನ್ನ ಹೇಗೆ ಮಾಡಬೇಕು ಅನ್ನೋ ಸೂಚನೆಯನ್ನ ಕೂಡ ಕೊಡ್ಲಿಕ್ಕಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಸಭೆ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಏನೇನ್ ಡಿಸ್ಕಸ್ ಆಗುತ್ತೆ, ಈ ಸಭೆಯಲ್ಲಿ ಯಾವೆಲ್ಲ ನಾಯಕರ ಉಪಸ್ಥಿತಿ ಇದೆ, ಹಾಗೆ ಬಣ ಬಡಿದಾಟಕ್ಕೆ ಮುಲಾಮು ಹಚ್ಚೋ ಕೆಲಸಕ್ಕೆ ಈ ಸಭೆಯ ಮೂಲಕನೇ ಪ್ರಯತ್ನ ಪಡ್ತಾರೆ ಅಮಿತ್ ಶಾ ಅವರು. ಪ್ರಶ್ನೆ ಇದೆ. ಈ ಸದ್ಯಕ್ಕಂತೂ ಅಮಿತ್ ಶಾ ಅವರ ಮೀಟಿಂಗ್ ಸಂಬಂಧಪಟ್ಟಂತೆ ನಾನು ಮಾಹಿತಿ ಕೊಡ್ತಾ ಇದ್ದೆ. ಸೀಟ್ ಶೇರಿಂಗ್ ವಿಚಾರದಲ್ಲಿ ಸಮಸ್ಯೆಯನ್ನ ಅತಿ ಹೆಚ್ಚು ಕೊಡ್ತಾ ಇರೋ ಕ್ಷೇತ್ರಗಳು ಕೂಡ ಇವೆ. ಬಿಕಾಸ್ ಬಿಜೆಪಿಯ ಕೆಲವು ನಾಯಕರು ರಿಜಿಡ್ ಮನಸ್ಥಿತಿಯನ್ನ ತೋರಿಸ್ತಾ ಇದ್ದಾರೆ, ಅಂದ್ರೆ ಹಠ ಹಿಡಿತಾ ಇದ್ದಾರೆ, ಬಿಟ್ಟು ಕೊಡಬಾರ್ದು ಅಂತ. ಓಕೆ, ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ನಾನು ಕೇಳ್ತಾ ಇದ್ದೆ, ಅಮಿತ್ ಶಾ ಅವರ ಸಭೆ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಒಂದ್ ಕಡೆಗೆ ಬಣ ಬಡಿದಾಟಕ್ಕೆ ಹಾಗೂ ಮೈತ್ರಿ ಬಗ್ಗೆ ಒಳಗಿರುವಂತಹ ಅಸಮಾಧಾನಕ್ಕೆ ಮುಲಾಮು ಹಚ್ಚೋ ಕೆಲಸ ಈ ಸಭೆಯ ಮೂಲಕ ಆಗುತ್ತಾ ಅಂತ. ಮಮತಾ, ಬಹುಮುಖ್ಯವಾಗಿ ಬಿಜೆಪಿ ಮತ್ತು JDSನ ಮೈತ್ರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗಂಟು ಅಥವಾ ಸಮಸ್ಯೆಗಳು ಅಂತ ಇರುವಂತಹದ್ದೇ ಈ ಹಳೆ ಮೈಸೂರು ಭಾಗದ ಈ ಒಂದು 2-3 ಕ್ಷೇತ್ರಗಳಲ್ಲಿ. ಉಳಿದಂತೆ ಇನ್ಯಾವ ಭಾಗದ ಕ್ಷೇತ್ರಗಳಲ್ಲೂ ಕೂಡ ಆ ರೀತಿಯಾದಂಥ ಮೈತ್ರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬೇಲೋಟಕ್ಕೆ ಇದ್ದಂತಿಲ್ಲ. ಜೊತೆಗೆ ಅವೆಲ್ಲವೂ ಕ್ಷೇತ್ರಗಳು ಕೂಡ ತುಂಬ ಕ್ಲೀನ್ ಆಗಿದ್ದಾವೆ. ಪರ್ಟಿಕ್ಯುಲರ್ಲಿ ಈ ಕ್ಷೇತ್ರಗಳಲ್ಲಿ ಮಾತ್ರ ಸಮಸ್ಯೆಗಳಿರುವಂಥದ್ದು. ಇಂಥದ್ದೇ ಕ್ಷೇತ್ರಗಳನ್ನು ಈಗ ಏನು ಲೋಕಸಭಾ ಚುನಾವಣೆಯ ಕೆಲವೇ ದಿನಗಳ ಹೊತ್ತಿನಲ್ಲಿ ಈಗ ಅಮಿತ್ ಶಾ ಅವರು ಅದಕ್ಕೆ ಸಂಬಂಧಪಟ್ಟಂಥ ಸಭೆಯನ್ನು ಕೂಡ ಆರಂಭವನ್ನು ಮಾಡಿದ್ದಾರೆ. ಇದು ಬಿಜೆಪಿಯ ಕ್ಲಸ್ಟರ್ ಮಟ್ಟದ ಮೊದಲ ಸಭೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಈಗ ಚರ್ಚೆ ಆಗ್ತಾ ಇರುವಂತಹದ್ದು ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಮಂಡ್ಯ ಈ 4 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಸಭೆಯಲ್ಲಿ ಚರ್ಚೆ ಕೂಡ ಶುರುವಾಗಿದೆ. ಪ್ರಮುಖವಾಗಿ ಇಲ್ಲಿ ಅಭ್ಯರ್ಥಿಗಳ ಚರ್ಚೆಗಿಂತ ಹೆಚ್ಚಾಗಿ ಈ ಒಂದು ಕ್ಷೇತ್ರಗಳ ವಿಚಾರದಲ್ಲಿ JDSಗೆ ಈ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ
ಆಗುವಂತಹ ಏನು ಪಕ್ಷಕ್ಕೆ ಸಂಘಟನೆ ದೃಷ್ಟಿಯಿಂದ ಆಗುವಂತಹ ನಷ್ಟಗಳೆಷ್ಟು, ಅಥವಾ ಇನ್ ಕೇಸ್ ನಾವೇ ಈ ಕ್ಷೇತ್ರವನ್ನು ಇಟ್ಟುಕೊಂಡ್ರೆ ಈ ಒಂದು ವಿಚಾರದಲ್ಲಿ ನಮಗೆ ಆಗುವಂತಹ ಲಾಭಗಳೆಷ್ಟು, ಹೀಗೆ ಇವೆಲ್ಲದರ ಬಗ್ಗೆಯೂ ಕೂಡ ಅಮಿತ್ ಶಾ ಅವರು ಈಗ ಪ್ರಮುಖವಾಗಿ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಪ್ರೀತಮ್ ಅವರು ಮೊನ್ನೆ ತಾನೇ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು, ಈ ಒಂದು ಪರ್ಟಿಕ್ಯುಲರ್ಲಿ ಮಂಡ್ಯ ಮತ್ತು ಹಾಸನ ನಾವು JDSಗೆ ಬಿಟ್ಕೊಟ್ಟಿದ್ದೀವಿ ಅಂತ ಅರ್ಥ ಅಲ್ಲ ಅಂತ. ಹಾಗಾಗಿ ಮೈತ್ರಿಯ ದೃಷ್ಟಿಯಿಂದಾಗಿ ಈಗ ಏನು ಮೈಸೂರಿನಲ್ಲಿ ನಡೀತಾ ಇರುವಂಥ ಅಮಿತ್ ಶಾ ನೇತೃತ್ವ ನಡೀತಾ ಇರುವಂಥ ಕ್ಲಸ್ಟರ್ ಸಭೆಯಲ್ಲಿ ಮೈತ್ರಿಯ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಈ ಒಂದು ಸಭೆಯ ನಂತರದಲ್ಲಿ ಮತ್ತೊಂದು ಸಭೆಯು ಕೂಡ ಆರಂಭವಾಗುತ್ತೆ. ಆ ಸಭೆಯಲ್ಲಿ ಒಟ್ಟಾರೆಯಾಗಿ ರಾಜ್ಯದ 28 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಒಂದು ಬ್ರೀಫಿಂಗನ್ನು ಕೂಡ ಅಮಿತ್ ಶಾ ಅವರು ಪಡೆದುಕೊಳ್ತಾರೆ. ತದನಂತರದಲ್ಲಿ ಬೇಕಾದಂತಹ ಎಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಸಲಹೆಗಳನ್ನು, ಕಾರ್ಯತಂತ್ರಗಳನ್ನು ಅಮಿತ್ ಶಾ ಅವರು ತಿಳಿಸ್ತಾ ಇದ್ದಾರೆ. ಮಮತಾ.